Hey guys, Justin ಬರ್ತಾ ಇದೆ big breaking update. BCCI ಅನೌನ್ಸ್ ಮಾಡಿದೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ 2024 ಗೆ ಮಗಂದು ಎಕ್ಸ್ಪೆಕ್ಟೆಡ್ ಏನು ಅಂತಂದ್ರೆ ಇಶಾನ್ ಕಿಶಾನ್ ಮತ್ತೆ ಶ್ರೇಯಸ್ ಅಯ್ಯರ್ನ ಎತ್ತಾಕ್ತಾರೆ ಈಚೆಗಡೆ ಅಂತ ಎಕ್ಸ್ಪೆಕ್ಟೆಡ್ ಲೈನ್ಸ್ ಇತ್ತಿದ್ದು. ಸೊ ಇದೇನೇ ಆಗಿದೆ. ಇಶಾನ್ ಕಿಶಾನ್ ಮತ್ತೆ ಶ್ರೇಯಸ್ ಅಯ್ಯರು ಜಾಸ್ತಿ ಇಶಾನ್ ಕಿಶಾನ್ ಗಾಂಚಲಿ ತೋರಿಸಿದ್ರು, ಶ್ರೇಯಸ್ ಅಯ್ಯರ್ ರೀಸೆಂಟ್ ಆಗಿ ಗಾಂಚಲಿ ತೋರಿಸಿದ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಈ ಫಾರ್ಮೇಟ್ ಆಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾವ್ ಏನಕ್ಕೆ ಕಾಂಟ್ರಾಕ್ಟ್ ಹಾಕೊಬೇಕು ಬದನೆಕಾಯಿ ಅಂತ ತೆಗೆದು ಈಚೆ ಕಡೆ ಬಿಸಾಕಿದ್ರೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಾನು ಇವಾಗ ಡಿಸ್ಪ್ಲೇ ಮಾಡ್ತಿದ್ದೀನಿ. BCCI ಇದು ನೋಡ್ತಾ ಇರ್ಬೋದು. ಕ್ಯಾಟಗರಿ A+, ಗ್ರೇಡ್ A+ ಅಲ್ಲಿ ಇದ್ದಾರೆ 4 ಜನ: ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಅಂಡ್ ರವೀಂದ್ರ ಜಡೇಜಾ. ಎಲ್ಲ ಫಾರ್ಮೆಟ್ಸ್ ಆಡುವಂತ ಪ್ಲೇಯರ್ಗಳು ಈ 4 ಪ್ಲೇಯರ್ಗಳು ಮಾತ್ರ ಅಂತ ಅಲ್ಲ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ವರ್ಷಗಳಿಂದ ಪ್ರೋನ್ ಆಗಿರುವಂಥ ಪ್ಲೇಯರ್ಸ್ಗಳು, ಪಕ್ಕ ಶಾರ್ಟ್ ಎಲ್ಲದರಲ್ಲೂ ಇರೋವಂಥ ಪ್ಲೇಯರ್ಸ್ಗಳನ್ನ A+ ಕ್ಯಾಟಗರಿಲಿ ಇಟ್ಟಿದ್ದಾರೆ. ಸೊ ಡಿಸರ್ವಿಂಗ್ ಪ್ಲೇಯರ್ಸ್ಗಳನ್ನೇ ಇವರೆಲ್ಲ. ನೀವು ಬೇಕಾದ್ರೆ ಇನ್ನು ಮಿಕ್ಕಿರುವಂಥ ಪ್ಲೇಯರ್ಸ್ಗಳಲ್ಲಿ ಬೇಕಾದ್ರೆ ಯಾರು A+ ಕ್ಯಾಟಗರಿಗೆ ಡಿಸರ್ವಿಂಗ್ ಮಾಡ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಂಗೆ A ಕ್ಯಾಟಗರಿ A+ ಆದಮೇಲೆ A ಕ್ಯಾಟಗರಿ A+ ಅಂತಂದರೆ ಅದು ಒಂಥರ 7 ಸ್ಟಾರ್ ಇದ್ದಂಗೆ, A ಅಂತಂದರೆ ಅದು ಒಂಥರ 5 ಸ್ಟಾರ್ ಇದ್ದಂಗೆ. ಸುಮ್ಮನೆ ನಾನು ರೇಟ್ ಮಾಡ್ತಾ ಇದ್ದೀನಿ. ರವಿಚಂದ್ರನ್ ಅಶ್ವಿನ್ ಇವರನ್ನು ಎಲ್ಲ ಫಾರ್ಮೆಟ್ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಆಡ್ತಾರೆ ಅಂತಲ್ಲ, ಅದಕ್ಕೋಸ್ಕರ A ಸ್ಟಾರ್ ಕೊಟ್ಟಿದ್ದಾರೆ. ಅವ್ರೇನಾದ್ರು ಎಲ್ಲ ಫಾರ್ಮೆಟು ಆಡೋ ಥರ ಬುಮ್ರಾ ಥರ ಆಗಿತ್ತು ಅಂತಂದರೆ ಅವ್ರೇನು ಬಿಟ್ಟರೆ ಆಡ್ತಾರೆ, ಆಡಲ್ಲ ಅಂತ ಅವ್ರೇನು ಹೇಳಿಲ್ಲ. ಬಟ್ ಅವ್ರು ಯೂಶ್ವಲಿ ಕಾಣಿಸ್ಕೊಂಡು ಟೆಸ್ಟ್ ಫಾರ್ಮೆಟಲ್ಲೇ ಆದರೂ A ಕ್ಯಾಟಗರಿ ಇಟ್ಟಿದ್ದಲ್ಲ, ಇದು ಖುಷಿ ಪಡಬೇಕು. ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್. ಶಮಿಗೆ ಇಂಜುರಿ ಆಗಿದೆ, ಅದು ಯಾವಾಗ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಶಮಿನ ಇಟ್ಕೊಂಡಿದ್ದಾರೆ, ಯಾಕಂದರೆ ಅವ್ರು ವರ್ಲ್ಡ್ ಕಪ್ ಇಂದ ರೂಲ್ಡ್ ಔಟ್ ಅಂತ ಅನೌನ್ಸ್ಮೆಂಟ್ ಆಲ್ರೆಡಿ ಬಂದಿದೆ. ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ, KL ರಾಹುಲ್ ಅವರು ಇದ್ದಾರೆ, ಆಮೇಲೆ ಶುಭ್ಮನ್ ಗಿಲ್ ಜೊತೆಗೆ ಹಾರ್ದಿಕ್ ಪಾಂಡ್ಯ. ಯಾಕಂದರೆ ಶುಭ್ಮನ್ ಗಿಲ್ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಆಡ್ತಾರೆ, ಹಾರ್ದಿಕ್ ಪಾಂಡ್ಯ ಕೂಡ ವೈಟ್ ಬಾಲ್ ಫಾರ್ಮೆಟ್ನ ಆಡ್ತಾರೆ. ಹಾರ್ದಿಕ್ ಪಾಂಡ್ಯನ ಇಲ್ಲಿ ಹಾಕೊಂಡ್ಲೇಬೇಕು. ಅವರು ಕೂಡ ಏನು ಫಿಟ್ಟೇನೇ ಇದ್ದರು, ಬಟ್ ಆದರೂ ಕೂಡ ಅವ್ರನ್ನೇನು ಸ್ಕ್ವಾಡ್ ಅನೌನ್ಸ್ಮೆಂಟ್ ಟೈಮಲ್ಲಿ ಅವ್ರನ್ನೇನೋ ಸೀರಿಯಸ್ ಆಗಿ ತೊಗೊಂಡಿಲ್ಲ ಟೆಸ್ಟ್ ಮ್ಯಾಚಿಗೆ. ಬಟ್ ಗೋಯಿಂಗ್ ಫಾರ್ವರ್ಡ್ ಟೆಸ್ಟ್ ಮ್ಯಾಚ್ನ ಸೀರಿಯಸ್ ಆಗಿ ತೊಗೊಬೇಕು ಹಾರ್ದಿಕ್ ಪಾಂಡ್ಯ. ಏನಾದ್ರು ಇದೇ ಥರ ಗಿಂಚಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ಅವಾಗ ಅವ್ರಿಗೂ ಕೂಡ ಬ್ಲೇಡ್ ಬೀಳುವಂಥ ಸಾಧ್ಯತೆ ಇದೆ, ಇಶಾನ್ ಕಿಶಾನ್ ಥರನೇ. ಸೊ ಓಕೆ, ಗ್ರೇಡ್ B ಅಲ್ಲಿ ಸೂರ್ಯಕುಮಾರ್ ಯಾದವ್ ನನ್ನ ಪ್ರಕಾರ ಗ್ರೇಡ್ A ಹಾಕೊಬೇಕಾಗಿತ್ತು. ಅವ್ರಿಗೂ ಸ್ವಲ್ಪ ಇವಾಗ ಇಂಜುರಿ ಎಲ್ಲ ಇರೋದ್ರಿಂದ ಅವ್ರಿಗೂ ಕೆಳಗಡೆ ಹಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಮೇಲ್ಗಡೆ ಇರುವಂಥ ಪ್ಲೇಯರ್ಸ್ಗಳು ಎಲ್ಲ ನನ್ನ ಪ್ರಕಾರ ಡಿಸರ್ವಿಂಗ್ ಇದ್ದಾರೆ, ಗ್ರೇಡ್ A ಪ್ಲೇಯರ್ಸ್ಗಳೆಲ್ಲ. ಯಾಕಂದರೆ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಆಡಿಲ್ಲ ಅಂತಂದ್ರೂ 2 ಫಾರ್ಮೆಟ್ನಂತೂ ಆಡುವಂಥ ಪ್ಲೇಯರ್ಸ್ಗಳಿದ್ದಾರೆ. ರವಿಚಂದ್ರನ್ ಅಶ್ವಿನ ಬಿಟ್ಬಿಡಿ ನೀವು. ಗ್ರೇಡ್ B ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್. ಸೂರ್ಯಕುಮಾರ್ ಯಾದವ್ನ ಇಲ್ಲಿ ಸೀರಿಯಸ್ಲಿ ತಗೊಬೇಕು ಅಂತಂದರೆ ಇವರು ಬರೀ T20 ಫಾರ್ಮೆಟಿಗೆ ಗಣನೆಗೆ ತಗೊಂಡು ಗ್ರೇಡ್ B ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ರಿಷಬ್ ಪಂತ್ ಹಾಕೊಂಡಿದ್ದಾರೆ. ರಿಷಬ್ ಪಂತ್ ಹಾಕೊಂಡಿರೋದು ಒಂಥರ ಸ್ಟನ್ ಆಗೋಗ್ಬಿಟ್ಟೆ ನಾನೇನು, ಯಾಕೆಂತಂದರೆ ಅವ್ರು ಆಕ್ಟಿವ್ ಆಗಿ ಆಡೇ ಇಲ್ಲ 1 ವರ್ಷ. ಅದು ಹೆಂಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಟಕಾರಂಗೆ ಹಾಕೊಂಡ್ಬಿಟ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಆದರೂ ರಿಷಬ್ ಪಂತು ಈ ವರ್ಷ ಪಕ್ಕ ಬಂದೇ ಬರ್ತಾರೆ, ಇಂಡಿಯನ್ ಟೀಮಿಗೆ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಅದನ್ನೊಂದು ತಲೆಲಿಟ್ಕೊಂಡು ಹಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಕುಲ್ದೀಪ್ ಯಾದವ್ ಅವ್ರನ್ನ ಹಾಕೊಂಡಿದ್ರೆ ಡಿಸರ್ವಿಂಗೇನೆ. ಆಮೇಲೆ ಅಕ್ಷರ್ ಪಟೇಲ್ ಹಾಕೊಂಡಿದ್ರೆ ಇದು ಕೂಡ ಡಿಸರ್ವಿಂಗೇನೆ. ಆಮೇಲೆ ಯಶಸ್ವಿ ಜಾಯ್ಸ್ವಾಲ್. ಸೊ ಗೋಯಿಂಗ್ ಫಾರ್ವರ್ಡು ಯಶಸ್ವಿ ಜಾಯ್ಸ್ವಾಲ್ ಅವರ ಪೊಸಿಷನ್ ಕೂಡ ಹಂಗೆ ಆಲ್ಟರ್ ಆಗುತ್ತೆ, ಇನ್ನು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ ಕೇಸ್ ಯಾರು ಕನ್ಸಿಸ್ಟೆಂಟ್ ಆಗಿ ಈ ವರ್ಷ ಆಡ್ಬಿಡ್ತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಬರೋವಂಥ ಇಯರಲ್ಲಿ A ಗ್ರೇಡ್ಗಂತೂ ಯಶಸ್ವಿ ಜಾಯ್ಸ್ವಾಲ್ 100% ಹೋಗ್ತಾರೆ. ಯಾಕಂದರೆ ರೀಸೆಂಟ್ ಫಾರ್ಮ್ ಅಂತೂ ಪೀಕಲ್ಲಿದೆ ಜಾಯ್ಸ್ವಾಲ್ದು. ಗ್ರೇಡ್ C ಅಲ್ಲಿ ಸುಮಾರು ಜನ ಹಾಕೊಂಡಿದ್ದಾರೆ. ರಿಂಕು ಸಿಂಗು, ತಿಲಕ್ ವರ್ಮಾ, ಇವರೊಂಥರ ಎಲ್ಲ T20ಲಿ ಎಲ್ಲ ಇವಾಗ ಪ್ರೋನ್ ಆಗಿದ್ರಲ್ಲ ಸ್ವಲ್ಪ ಜನ ಪ್ಲೇಯರ್ಸ್ಗಳು, ಅವರೆಲ್ಲ ಒಂಥರ ಗ್ರೇಡ್ ಸಿಗೆ ಇಳಿಸಿದ್ದಾರೆ. ಯಾಕಂದರೆ ಈ ವರ್ಷ ಬರ್ತಿದೆ T20 ವರ್ಲ್ಡ್ ಕಪ್ಪು. ಏನು ವರ್ಲ್ಡ್ ಕಪ್ಗೆ ಅಂತ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇರಬೇಕಾ, ಆ ಥರ ಏನಲ್ಲ. ಒಟ್ಟಿನಲ್ಲಿ ನಂಬಿಕೆ ಇಟ್ಬಿಟ್ಟು ಇವರೇ ಫ್ಯೂಚರ್ ಸ್ಟಾರ್ಸ್ಗಳು ನಮಗೆ ಅಂತ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇಟ್ಟಿದೆ ಹೆಸರನ್ನ. ರಿಂಕು ಸಿಂಗ್, ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಶಾರ್ದುಲ್ ಠಾಕೂರ್ ಕಳೆದೇ ಹೋಗಿದ್ದಾರೆ, ಬಟ್ ಆದರೂ ಕೂಡ ಅವ್ರ ಹೆಸರಿಲ್ಲಿದೆ. ಶಿವಮ್ ದುಬೆಗೆ ಇಂಜುರಿ ಆಗಿದೆ, ಬಟ್ ಆದರೂ ಅವರ ಹೆಸರು ಇಲ್ಲಿದೆ. ಇಲ್ಲಿ ಇಂಜುರಿ ಆಗಿರೋದು ಮ್ಯಾಟ್ರಿಗೆ ಬರ್ತಾ ಇಲ್ಲ, ಒಟ್ಟಲ್ಲಿ ಪ್ಲೇಯರ್ಸ್ಗಳ ಮೇಲೆ ಇರುವಂಥ ನಂಬಿಕೆ ಇಲ್ಲಿ ಮ್ಯಾಟ್ರಿಗೆ ಬರ್ತಿದೆ. ರವಿ ಬಿಷ್ಣೋಯ್ ಇದ್ದಾರೆ, ಜಿತೇಶ್ ಶರ್ಮಾ, ವಾಷಿಂಗ್ಟನ್ ಸುಂದರ್, ಮುಖೇಶ್ ಕುಮಾರ್, ಸಂಜು ಸ್ಯಾಮ್ಸನ್ ಅವರು ಹಾಕೊಂಡಿದ್ದಾರೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಗೆ. ಇದು ಖುಷಿ ಪಡಬೇಕು ಸಂಜು ಸ್ಯಾಮ್ಸನ್ ಅವರು. ಹರ್ದೀಪ್ ಸಿಂಗು, ಯಾಕಂದರೆ ಸಂಜು ಸ್ಯಾಮ್ಸನ್ ಅವ್ರ ಕೆರಿಯರೇ ಮುಗಿದೋಯ್ತು ಅಂತ ಅನ್ಕೊಂಡಿದ್ವಿ, ಇಲ್ಲ ಬಟ್ ಆದರೂ ಸಹ ಇಲ್ಲ ಇಟ್ಟಿದ್ದಾರೆ. ಹರ್ದೀಪ್ ಸಿಂಗ್ ಹಾಕೊಂಡಿದ್ದಾರೆ. KS ಭರತ್ ಇದ್ದಾರೆ ಇಲ್ಲಿ. KS ಭರತ್ಗೆ ನನ್ನ ಪ್ರಕಾರ ಗೇಟ್ ಪಾಸ್ ಸಿಗೋವಂಥ ಎಲ್ಲ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ. ಯಾಕಂದರೆ ಆಲ್ರೆಡಿ ಇವಾಗ ಇವರೆಲ್ಲ ಆಡಿರೋದನ್ನ ನೋಡ್ತು ಅಂದರೆ ಜಿತೇಶ್ ಶರ್ಮಾ ಇಲ್ಲಿ ಸೀನ್ಗೆ ಬರೋದಿಲ್ಲ. ಜುರಾಲೆಲ್ಲ ಆಡಿರೋದನ್ನ ನೋಡ್ತು ಅಂದರೆ ಪಂತ್ ಬೇರೆ ಕಂಬ್ಯಾಕ್ ಮಾಡ್ತಿರೋದ್ರಿಂದ KS ಭರತ್ ಏನಾದರೂ ಇನ್ ಕೇಸ್ ಅವಕಾಶ ಸಿಕ್ಕಿದಾಗ ಅಪ್ರೂವ್ ಮಾಡ್ಕೊಂಡ್ರೆ ಪಕ್ಕ ಗೇಟ್ ಪಾಸ್ ಸಿಕ್ಕೇ ಸಿಗುತ್ತೆ. ಆಮೇಲೆ ಪ್ರಸಿದ್ಧ ಕೃಷ್ಣ ಅವ್ರನ್ನ ಹಾಕೊಂಡಿದ್ರೆ, ಅವ್ರಿಗೂ ಕೂಡ ಇಂಜುರಿ ಆಗಿತ್ತು. ಸೊ ಓಕೆ ಹಾಕೊಂಡಿದ್ರೆ. ಆವೇಶ್ ಖಾನ್ ಮತ್ತು ರಜತ್ ಪತಿದಾರ್ನ ಹಾಕೊಂಡಿದ್ದಾರೆ ಗುರು. ರಜತ್ ಪತಿದಾರ್ ಬ್ಯಾಡ್ ಫಾರ್ಮಲ್ಲಿ 3 ಮ್ಯಾಚು ಡಬ್ಬಾ ಥರ ಆಡಿದ್ರು ಕೂಡ
ಹಾಕೊಂಡಿದ್ದಾರೆ. ಏನು 3 ಮ್ಯಾಚಿಂದನೇ ಏನು ಒಬ್ಬ ಪ್ಲೇಯರ್ನ ಅಳಿಯೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು BCCI ಈ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನ A+A B ಮತ್ತು C ಕ್ಯಾಟಗರಿಯಾಗಿ ಡಿವೈಡ್ ಮಾಡಿಬಿಟ್ಟು ಅನೌನ್ಸ್ ಮಾಡಿದೆ. ಇದರಲ್ಲಿ 9 ಜನ ಪ್ಲೇಯರ್ಸ್ಗಳು ಲಾಸ್ಟ್ ಇಯರ್ ಇವ್ರ ಫ್ಯೂಚರೇ ಆಗಿರಲಿಲ್ಲ ಈ ಒಂದು ಕ್ಯಾಟಗರಿಯಲ್ಲಿ, ಅಂದರೆ ಕಾಂಟ್ರಾಕ್ಟ್ ಲಿಸ್ಟಲ್ಲೇ ಇರಲಿಲ್ಲ. 9 ಜನ ಅದು ಯಾರ್ಯಾರು ಅಂತಂದರೆ ಮುಖೇಶ್ ಕುಮಾರ್, ಪ್ರಸಿದ್ಧ ಕೃಷ್ಣ, ಋತುರಾಜ್ ಗಾಯಕ್ವಾಡ್, ರಜತ್ ಪತಿದಾರ್, ಆಮೇಲೆ ಆವೇಶ್ ಖಾನ್, ತಿಲಕ್ ವರ್ಮಾ, ಕಂಪ್ಲೀಟ್ಲಿ ಯಂಗ್ಸ್ಟರ್ಸ್ ಅಂತ ಹೇಳಬೇಕು. ರವಿ ಬಿಷ್ಣೋಯ್, ರಿಂಕು ಸಿಂಗು, ಯಶಸ್ವಿ ಜಾಯ್ಸ್ವಾಲ್ ಇವರು ಲಾಸ್ಟ್ ಇಯರ್ ಇನ್ಕ್ಲೂಡ್ ಆಗೇ ಇರಲಿಲ್ಲ. ಬಟ್ ಈ 9 ಜನ ಈ ಸಲ ಇನ್ಕ್ಲೂಡ್ ಆಗಿದ್ದಾರೆ ಕಾಂಟ್ರಾಕ್ಟ್ ಲಿಸ್ಟಲ್ಲಿ. ಇಲ್ಲಿ ಪೇಮೆಂಟ್ ವಿಚಾರದ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಇವರೆಲ್ಲ A+A ಇದೆಲ್ಲ ಗೊತ್ತಿರೋದೆ ನಿಮಗೆ, ಅನೌನ್ಸ್ ಅಂತೂ ಮಾಡಿದಂತೂ ಆಯಿತು. ಪೇಮೆಂಟ್ ಎಷ್ಟೆಷ್ಟು ಕೊಡ್ತಾರೆ ಇವರಿಗೆ ಅಂತಾನೆ ಪರ್ ಇಯರ್ 7 CR. ವಿರಾಟ್ ಕೊಹ್ಲಿ ಅವರಿಗೆ, ರೋಹಿತ್ ಶರ್ಮಾಗೆ, ಬುಮ್ರಾಗೆ, ಜಡೇಜಾಗೆ ಕೊಡ್ತಾರೆ. A+ ಕ್ಯಾಟಗರಿಲಿ ಇರೋವಂಥವ್ರು 7 ಕೋಟಿ ತಗೊಂತಾರೆ ವರ್ಷಕ್ಕೆ. A ಕ್ಯಾಟಗರಿಯವರು 5 ಕೋಟಿ ತಗೊಂತಾರೆ, B ಕ್ಯಾಟಗರಿಲಿರೋ 3 ಕೋಟಿ ತಗೊಂತಾರೆ, C ಕ್ಯಾಟಗರಿಲಿರೋರು 1 ಕೋಟಿ ತಗೊಂತಾರೆ. ಇವ್ರಿಗೆ ಕೊಡಲೇಬೇಕು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರೋರಿಗೆ. ಅವ್ರು ಆಡ್ತಾರೋ ಬಿಡ್ತಾರೋ ಒಟ್ನಲ್ಲಿ ಕೊಡಲೇಬೇಕು ಗುರು. ಇವಾಗ ರಿಷಬ್ ಪಂತ್ ಇನ್ನೊಂದು ವರ್ಷ ಆಡ್ತಾರೋ ಬಿಡ್ತಾರೋ 1 ಕೋಟಿ ತೆಗೆದು ಕೊಟ್ಬಿಡ್ಲೇಬೇಕು, ಯಾಕಂದರೆ ಸೆಂಟ್ರಲ್ ಕಾಂಟ್ರಾಕ್ಟಿಗೆ ಇವರು ಇರೋದ್ರಿಂದ. ಇನ್ನು ಮಿಕ್ಕಂಥ ಪ್ಲೇಯರ್ಸ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಇವಾಗ ಇವ್ರು ಇಷ್ಟೇ ಜನ ಆಡಬೇಕು ಅಂತ ಎಲ್ಲ ಏನಿಲ್ಲ, ಬೇರೆಯವರು ಕೂಡ ಆಡ್ಬೋದು, ಬೇರೆಯವರು ಕೂಡ ಕನ್ಸಿಡ್ರೇಷನ್ಗೆ ತಗೋಬೋದು. ಬಟ್ ಅವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಅಂತ ಇಷ್ಟು ಸ್ಯಾಲ್ರಿ ಅಂತ ಪಕ್ಕಾ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತಲ್ಲ, ಆ ಥರ ಫಿಕ್ಸ್ಡ್ ಸ್ಯಾಲ್ರಿ ಇರೋದಿಲ್ಲ ಅಷ್ಟೇ. ಅದೇ ಮ್ಯಾಚ್ಗೆ ಸ್ಯಾಲ್ರಿ ಇರುತ್ತಲ್ಲ ಅದಿರುತ್ತೆ ಅಷ್ಟೇ. ಸೊ ನಿಮಗೆ ಏನು ಅನ್ನಿಸ್ತು ಇಶಾನ್ ಕಿಶಾನ್ ಜೊತೆಗೆ? ಇನ್ಫ್ಯಾಕ್ಟ್ ಚಹಲ್ ಇನ್ನು ಸುಮಾರು ಜನ ಕ್ರಿಕೆಟರ್ಸ್ಗಳೆಲ್ಲ ಬಿಟ್ಟಿದ್ದಾರೆ. ಸೊ ನಿಮಗೆ ಸ್ವಲ್ಪ ಹಾರ್ಶ್ ಫೀಲ್ ಆಗ್ಬೋದು. ಇಶಾನ್ ಕಿಶಾನ್ ಮತ್ತು ಶ್ರೇಯಸ್ ಅಯ್ಯರ್ ಬಿಟ್ಟಿರೋದ್ರಲ್ಲಿ ನಿಮಗೇನು ಹಾರ್ಶ್ ಏನು ಫೀಲ್ ಆಗಲ್ಲ, ಯಾಕಂದರೆ ಅವರೇ ನಾವು ಆಡಲಾಗಿರೋ ಅಂತ ಒಂಥರ ಬ್ಯಾಕ್ಔಟ್ ಆದರು. ಆದ್ದರಿಂದ ಈ ಡಿಸಿಷನ್ ಮಾಡಿದ್ದಾರೆ BCCI. ಇನ್ಫ್ಯಾಕ್ಟ್ ಸ್ವಲ್ಪ ಶ್ರೇಯಸ್ ಅಯ್ಯರಿಗೆ ಸಾಫ್ಟ್ ಕಾರ್ನ್ ತೋರಿಸ್ಬೋದಾಗಿರ್ತಾರೆ ಇಶಾನ್ ಕಿಶಾನ್ಗಿಂತ, ಯಾಕಂದರೆ ಇಶಾನ್ ಕಿಶಾನ್ ಲಾಂಗ್ ಬ್ಯಾಕ್ ಏನೇ ಶ್ರೇಯಸ್ ಅಯ್ಯರ್ ಆಡ್ದಂಥ ಟೈಮಲ್ಲೇ ಅವರು ಸೌತ್ ಆಫ್ರಿಕಾ ಸೀರೀಸಲ್ಲೇ ಬ್ಯಾಕ್ಔಟ್ ಆಗಿ ಹೋಗ್ಬಿಟ್ರು. ಬಟ್ ಶ್ರೇಯಸ್ ಅಯ್ಯರು ಇವಾಗ ರೀಸೆಂಟಾಗಿದ್ದೇನೋ ಇಂಜುರಿ ಅಂದ್ಕೊಂಡು ಅದು ಇದು ಅಂದ್ಕೊಂಡು ಹೋಗಿದ್ದು. ಸೊ ಫೀಲ್ಸ್ ಸ್ಯಾಡ್ ಫಾರ್ ಶ್ರೇಯಸ್ ಅಯ್ಯರ್. ಇಶಾನ್ ಕಿಶಾನ್ಗೇನೋ ಸ್ಯಾಡ್ ಗೇಡೆಲ್ಲ ಏನು ಫೀಲ್ ಆಗ್ತಿಲ್ಲ ನನಗೆ, ಕರೆಕ್ಟಾಗೇನೆ ಮಾಡಿದರೆ. ಬಟ್ ಯುಜುವೇಂದ್ರ ಚಾಹಲ್ ಒಂಥರ ಗಣನೆಗೇನೆ ತೊಗೊಂಡಿಲ್ಲ, ಬಿಟ್ಬಿಟ್ಟಿದ್ದಾರೆ, ಹೋಗೋರು ನಿನ್ನ ಸೈಡಿಗೆ ಅಂತ. ಒಂಥರ ಕಂಪ್ಲೀಟ್ಲಿ ಯಂಗ್ ಸೈಡ್ ಆಗೋಗ್ಬಿಟ್ಟಿದೆ ಈ ಕಾಂಟ್ರಾಕ್ಟ್ ಲಿಸ್ಟ್ನ ನೋಡ್ತು ಅಂತಂದರೆ. ಎಸ್ಪೆಷಲಿ ಕ್ಯಾಟಗರಿ C ಏನಿದೆ ಇದು ಕಂಪ್ಲೀಟ್ಲಿ ಒಂಥರ ಯಂಗಾಗಿ ಕಾಣಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ಈ ಒಂದು ಕಾಂಟ್ರಾಕ್ಟ್ ಲಿಸ್ಟು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡಿದ್ಲಿ. ಬಾ.